ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಪಶು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ನಾನು ಡಾಕ್ಟರ್ ಪ್ರಜ್ವಲ್ BK. ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಕೋಳಿ ಮರಿಗಳಿಗೆ ವ್ಯಾಕ್ಸಿನ್ನ ಅಗತ್ಯ ಇದೆಯಾ, ಯಾವ ವ್ಯಾಕ್ಸಿನ್ನ ಕೋಳಿಗಳಿಗೆ ಹಾಕಬೇಕಾಗುತ್ತೆ ಮತ್ತು ಯಾವ ದಿನಕ್ಕೆ ಯಾವ ವ್ಯಾಕ್ಸಿನ್ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಕೋಳಿಗಳಿಗೆ ವ್ಯಾಕ್ಸಿನ್ ಹಾಕಬೇಕಾ? ಹೌದು, ಈಗಿನ ಕಾಲದಲ್ಲಂತೂ ಖಂಡಿತವಾಗ್ಲೂ ನೀವು ಕೋಳಿ ಮರಿಗಳಿಗೆ ವ್ಯಾಕ್ಸಿನ್ ಹಾಕಲೇಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಕೋಳಿ ಮರಿಗಳು ಸಾಯುವ ಸಾಧ್ಯತೆ ತುಂಬಾ ಜಾಸ್ತಿ. ಅದಕ್ಕೆ ನೀವು ವ್ಯಾಕ್ಸಿನ್ನ ಖಂಡಿತವಾಗ್ಲೂ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಬರುವ ಪ್ರಶ್ನೆ ಏನಂದರೆ, ಯೂಶಲಿ ಹೇಳ್ತಾರೆ, ಅಯ್ಯೋ ನಾಟಿ ಕೋಳಿಗಳಲ್ಲ, ಅವಕ್ಕೆ ಏನು ವ್ಯಾಕ್ಸಿನು ಬೇಡ, ಯಾವುದೂ ಬೇಡ ಅಂತ. ಆದರೆ ಇವಾಗ ಕಾಲ ಹಾಗಲ್ಲ, ಕಾಲ ಬದಲಾಗಿದೆ. ನೀವು ವ್ಯಾಕ್ಸಿನ್ನ ಹಾಕುವ ಅಗತ್ಯತೆ ತುಂಬ ಜಾಸ್ತಿ ಇದೆ. ಯಾಕೆ ಅಂದರೆ ಇವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೋಳಿಗಳು ವಲಸೆ ಬರಬೇಕಾದ್ರೆ, ಅಂದರೆ ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಾಡು ಹಕ್ಕಿಗಳು ವಲಸೆ ಬರಬೇಕಾದ್ರೆ ಅದು ತನ್ನೊಳಗೆ ವೈರಸ್ಗಳನ್ನ ಕ್ಯಾರಿ ಮಾಡುತ್ತೆ. ಅಂದರೆ ಕಾಯಿಲೆ ಹಬ್ಬಿಸುವಂತಹ ಮೈಕ್ರಾಣುಗಳನ್ನು ಅದು ತನ್ನಲ್ಲಿ ಇಟ್ಕೊಬಂದಿರುತ್ತೆ. ಸೊ ನಾಟಿ ಕೋಳಿಗಳನ್ನ ನೀವು ಹೊರಗೆ ಬಿಟ್ಟಿರ್ತೀರ, ಅದು ಮೇಯ್ತಾ ಇರುತ್ತೆ. ಆವಾಗ ಅದರ ಇಕ್ಕೆಗಳಿಂದ ಆ ನಾಟಿ ಕೋಳಿಗಳಿಗೆ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ. ಮತ್ತು ಇನ್ನೊಂದು ಏನಂದರೆ, ತುಂಬ ಮುಖ್ಯವಾಗಿ ಕೋಳಿಗಳಲ್ಲಿ ಹೇಗೆ ಅಂದರೆ, ಒಂದು ಸರಿ ಕಾಯಿಲೆ ಬಂತು ಅಂದರೆ ಎಲ್ಲ ಕೋಳಿಗಳಿಗೂ ಹಬ್ಬುತ್ತೆ. ಯಾಕಂದರೆ ಅದರ ಕಾಂಟ್ಯಾಕ್ಟ್ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಒಂದು ಕೋಳಿ ಇನ್ನೊಂದು ಕೋಳಿಗೆ ತುಂಬ ಹತ್ತಿರವಾಗಿರೋದ್ರಿಂದ ಅವು ಬೇಗ ಕಾಯಿಲೆ ಹಬ್ಬುತ್ತೆ. ಮತ್ತು ಒಂದು ಸರಿ ಹಬ್ಬಿದ್ರೆ ಎಲ್ಲ ಥರದ ಕೋಳಿಗಳು ನಿಮಗೆ ಒಂದೇ ಸರಿ ಸತ್ತು ಹೋಗುತ್ತೆ. ಅದಕ್ಕೆ ಕೋಳಿಗಳಿಗೆ ವ್ಯಾಕ್ಸಿನ್ ಮಾಡಲೇಬೇಕು. ಇನ್ನೂ ಹೇಳೋದಾದರೆ, ಕೆಲವ್ರು ಹೇಳ್ತಾರೆ, ಅಯ್ಯೋ ಇದೇನಪ್ಪ ನಾಟಿ ಕೋಳಿಗಳು, ನಮಗೇನು ವ್ಯಾಕ್ಸಿನ್ ಮಾತ್ರ ಅಗತ್ಯನೇ ಇಲ್ಲ ಅಂತಾರೆ. ಆದರೆ ಈಗ ಆಗಲ್ಲ. ಈಗ ಕೊರೋನಾ ಕಾಯಿಲೆ ಬಂತು, ಅಲ್ಲಿ ಸಿಟಿ ಜನರು ಮಾತ್ರ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರಾ? ಇಲ್ಲ, ಹಳ್ಳಿ ಜನರಿಗೂ ಸಹ ವ್ಯಾಕ್ಸಿನ್ ಹಾಕ್ಕೊಂಡ್ರು. ಅದೇ ರೀತಿ ಎಲ್ಲ ಕೋಳಿಗಳಿಗೂ ವ್ಯಾಕ್ಸಿನ್ ಮಾಡಿಸೋದು ತುಂಬ ಕಡ್ಡಾಯ. ನೆಕ್ಸ್ಟ್ ಬರೋದಾದರೆ, ನಾವು ಯಾವ ವ್ಯಾಕ್ಸಿನ್ನ ಹಾಕಬೇಕು ಅಂತ. ಈ ವ್ಯಾಕ್ಸಿನ್ಗಳಲ್ಲಿ ಮೇಯ್ನ್ಲಿ ಕೋಳಿ ಮರಿಗಳಿಗೆ ಏನಂದರೆ, ಫಸ್ಟ್ನೇ ದಿವಸ ಅಂದರೆ ಅದು ಹುಟ್ಟಿದ ತಕ್ಷಣ ಹ್ಯಾಚರಿಗಳಲ್ಲಿ ಮೊದಲನೇ ದಿನ MD ವ್ಯಾಕ್ಸಿನ್ ಅಂದರೆ ಮೆರೆಕ್ಸ್ ಡಿಸೀಸ್ನ ವ್ಯಾಕ್ಸಿನ್ನ ಹಾಕ್ತಾರೆ. ಆ ವ್ಯಾಕ್ಸಿನ್ ಬಂದು ಕತ್ತಿನ ಕೆಳಗೆ ಇಂಜೆಕ್ಷನ್ ರೂಪದಲ್ಲಿ ಕೊಡುವಂತಹ ವ್ಯಾಕ್ಸಿನ್. ಅದು ಮೊದಲನೇ ದಿನ, ಹುಟ್ಟಿದ ದಿನವೇ 0th ಡೇ ಅಂತ ನಾವು ಏನು ಹೇಳ್ತೀವಿ, ಹುಟ್ಟಿದ ದಿನವೇ ಕೊಡುವಂತಹ ವ್ಯಾಕ್ಸಿನ್. ಅದರ ನಂತರ ಏನಾಗುತ್ತೆ ಅಂದರೆ, ನೀವು 7ನೇ ದಿನಕ್ಕೆ F1 ಅಥವಾ B1 ಸ್ಟ್ರೈನ್ದು ವ್ಯಾಕ್ಸಿನ್ನ ಕೊಡಬೇಕಾಗುತ್ತೆ. ಇದು ಯಾವುದು ಅಂದರೆ, ಇದು ಕೊಕ್ಕರೆ ರೋಗದ ಒಂದು ಸ್ಟ್ರೈನ್ ಆಗಿರುತ್ತೆ. ಕೊಕ್ಕರೆ ರೋಗನ ತಡೆಗಟ್ಟಲಿಕ್ಕೆ ಕೊಡಬೇಕಾಗುತ್ತೆ. ಇದು 7ನೇ ದಿನದಲ್ಲಿ ನೀವು ಕೊಡಬೇಕು. ಅದನ್ನು ಹೇಗೆ ಬರುತ್ತಪ್ಪ ಅಂದರೆ, ಆ ವ್ಯಾಕ್ಸಿನ್ ಬಂದು 100 ಡೋಸಸ್ದು ಒಂದು ವ್ಯಾಕ್ಸಿನ್ ಬರುತ್ತೆ, 200 ಡೋಸಸ್ ಅಂತ ಬರುತ್ತೆ, 500 ಡೋಸಸ್, 1000 ಡೋಸಸ್. ಅಂದರೆ ಒಂದು ವಯಲ್ನಲ್ಲಿ 100 ಕೋಳಿ, 200 ಕೋಳಿ, 500 ಕೋಳಿ, 1000 ಕೋಳಿಗೆ ಆಗುವಷ್ಟು ಸ್ಟ್ರೆಂತ್ನ ಅದರೊಳಗಿರುತ್ತೆ. ಅದು ನಿಮಗೆ ಒಂದು ವ್ಯಾಕ್ಸಿನ್ದು ವಯಲ್ಲು ಬರುತ್ತೆ ಮತ್ತು ಒಂದು ಡೈಲ್ಯೂಯೆಂಟ್ ಬರುತ್ತೆ. ಆ ಲಿಕ್ವಿಡ್ನ ವ್ಯಾಕ್ಸಿನ್ ವಯಲ್ ಜೊತೆ ನೀವು ಮಿಕ್ಸ್ ಮಾಡಿ ಅದರ ನಂತರ ಕೊಡಬೇಕಾಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂದರೆ, ಈ ವ್ಯಾಕ್ಸಿನ್ಗಳನ್ನು ನೀವು ಎಲ್ಲಿಂದಾದರೂ ತರಬೇಕಾದ್ರೆ ಕೋಲ್ಡ್ ಸ್ಟೋರೇಜ್ ಮೇಂಟೈನ್ ಮಾಡೋದು ತುಂಬ ಮುಖ್ಯ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಆ ವ್ಯಾಕ್ಸಿನು ತುಂಬ ಸೂಕ್ಷ್ಮವಾಗಿರುತ್ತೆ, ಅದು ಡೆತ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ. ಮತ್ತು ನೀವೇನು ವ್ಯಾಕ್ಸಿನ್ ಮಾಡಿರ್ತೀರಲ್ಲ, ಅದರ ಎಫೆಕ್ಟ್ ಬರೋದಿಲ್ಲ. ಅದಕ್ಕೆ ನೀವು ವ್ಯಾಕ್ಸಿನ್ನ ಎಲ್ಲಿಂದಾದರೂ ತರ್ತಿದ್ದೀರಾ ಅಂದರೆ ಅದು ಕೋಲ್ಡಾಗೆ ಐಸ್ ಕ್ಯೂಬ್ ಬಿಡಿಸ್ಕೊಂಡು ತರಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಇವಾಗ ಏನಂತ ಕೆಲವರು ರೈತರು ಕೇಳೋದು ಅಂದರೆ, ಸರ್ ನಮ್ಮ ಹತ್ರ ಇರೋ ಬರೀ 10 ಕೋಳಿ 20 ಕೋಳಿ, ಅದಕ್ಕೆ 100 ಡೋಸ್ ತಂದು ಏನು ಮಾಡಲಿ ಅಂದರೆ, ಏನಾಗಲ್ಲ, ನಿಮಗೆ ಕಾಸ್ಟ್ ಏನು ತುಂಬ ಜಾಸ್ತಿ ಬೀಳಲ್ಲ. ಅದು ಆಲ್ಮೋಸ್ಟ್ ನಿಮ್ಗೆ 60ರಿಂದ 80 ರೂಪಾಯಿ ಬೀಳುತ್ತೆ 100 ಡೋಸ್ದಾದರೆ. ನೀವು ಅದನ್ನು ತಂದು ಡೈಲ್ಯೂಯೆಂಟ್ ಮಿಕ್ಸ್ ಮಾಡಿ ಒಂದೊಂದೇ ಡ್ರಾಪ್ನ ಒಂದೊಂದೇ ಕೋಳಿಗಳನ್ನ ಹಿಡ್ದು ಕಣ್ಣಿಗೆ ಅಥವಾ ಬಾಯಿಗೆ ಹಾಕ್ಬೋದು. ಇಲ್ಲ ನಿಮ್ಮ ಹತ್ರ 100 ಕೋಳಿಗಳಿದೆ ಅಂದರೆ ನೀವು ಒಂದೊಂದನ್ನೇ ಹಿಡಿದು ಕಷ್ಟ ಆಗುತ್ತೆ ಅಂದಾಗ ಅದನ್ನು ನೀರಿನ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೋದು. ಅದನ್ನು ನಾವು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀವಿ, ನೀರಿಗೆ ಮಿಕ್ಸ್ ಮಾಡಿ ಹೇಗೆ ಹಾಕೋದಂತ. ನೀವು ಬೇಕಾದ್ರೆ ಅದನ್ನು ಬಂದು ನೋಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ, ಈಗ ಒಂದೊಂದೇ ಕೋಳಿಗಳಿಗೆ ಹಿಡ್ದು 10-20 ಕೋಳಿ ಇತ್ತು ನಿಮ್ಮ ಹತ್ರ, ಒಂದೊಂದಕ್ಕೆ ಹಿಡ್ದು ಕಣ್ಣಿಗೆ ಅಥವಾ ಮೂಗಿಗೆ ಇಲ್ಲ ಬಾಯಿಗೆ ಹಾಕಿದ್ರಿ. ಅದಾದಮೇಲೆ ಮಿಕ್ಕಿದ ಏನು ವ್ಯಾಕ್ಸಿನ್ ಇರುತ್ತಲ್ಲ ಅದನ್ನು ಚೆಲ್ಲಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮತ್ತೆ ಅದನ್ನೇ ಮಿಕ್ಸ್ ಮಾಡಿಬಿಟ್ಟು ಹಾಕಬಾರ್ದು. ಇಲ್ಲ ಅಂದರೆ ಅದು ಡಬಲ್ ಡೋಸ್ ಆಗುತ್ತೆ. ಡಬಲ್ ಡೋಸ್ ಸ್ಟ್ರೆಂತ್ ಹೋದಾಗ ಓವರ್ ಡೋಸ್ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ. ಇದು 7ನೇ ದಿವಸದ್ದು ಕೊಕ್ಕರೆ ರೋಗಕ್ಕೆ ನೀವು ಹಾಕುವಂಥ B1 ಅಥವಾ F1 ಸ್ಟ್ರೈನಿನ ವ್ಯಾಕ್ಸಿನ್. ಇದರ ನಂತರ ಏನು ಮಾಡಬೇಕಂತಂದರೆ, ನೀವು 14ನೇ ದಿವಸಕ್ಕೆ IBD ಅಂದರೆ ಗಂಬೋರೋ ಡಿಸೀಸ್, ಇನ್ಫೆಕ್ಷಿಯಸ್ ಬರ್ಸಲ್ ಡಿಸೀಸ್, ಈ ಕಾಯಿಲೆಗೆ ವ್ಯಾಕ್ಸಿನ್ ಬರುತ್ತೆ. IBD ಅಂತ ಕೇಳಿದ್ರೆ ನಿಮಗೆ ಇದರಲ್ಲಿ ಹೇಳ್ತಾರೆ, ಓಕೆನಾ. ಆ ಡಿಸೀಸು ಅಷ್ಟೇ ಸೇಮ್, ಆ ವ್ಯಾಕ್ಸಿನ್ನು ಅಷ್ಟೇ ಇದೇ ಥರ 100, 200, 500, 1000 ಕೋಳಿಗೆ ಆಗೋಷ್ಟು ಡೋಸಲ್ಲಿ ಬರುತ್ತೆ. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ತಂದುಬಿಟ್ಟು ಒಂದು ಡ್ರಾಪು ಬಾಯಿಗೆ ಹಾಕಬೇಕಾಗುತ್ತೆ. ಮೇಯ್ನ್ಲಿ ಅದನ್ನು
ಓಕೆನಾ. ಅದನ್ನು ಸೇಮ್ ಹಿಂದೆ ಹೇಳಿದ್ನಲ್ಲ ಅದೇ ಥರ ನೀವು ಹಾಕಬೇಕಾಗುತ್ತೆ. ಇದು 14ನೇ ದಿವಸಕ್ಕೆ ಹಾಕುವಂಥ ವ್ಯಾಕ್ಸಿನ್. ನೆಕ್ಸ್ಟ್ ಬಂದು 21ನೇ ದಿವಸಕ್ಕೆ ಹಾಕಬೇಕಾಗಿರುವಂಥ ವ್ಯಾಕ್ಸಿನು, ಅದು ಬಂದು ಕೊಕ್ಕರೆ ಕಾಯಿಲೆಯ ಲಸೋಟಾ ಸ್ಟ್ರೈನ್. ಈಗ ಏನು ಇದು ಕೊಕ್ಕರೆ ಕಾಯಿಲೆ ಅನ್ನೋದಿದೆಯಲ್ಲ, ಅದರಲ್ಲಿ ತುಂಬ ಸ್ಟ್ರೈನ್ಗಳಿದೆ, ಅಂದರೆ ತುಂಬ ವೆರೈಟಿಗಳಿದೆ. ಅವು ಎಲ್ಲದಕ್ಕೂ ನಾವು ವ್ಯಾಕ್ಸಿನ್ ಮಾಡೋದಕ್ಕಿಂತ ಮೇಯ್ನ್ಲಿ ನಾವು ನಾಟಿ ಕೋಳಿಗಳಿಗೆ ಏನು ಮಾಡ್ತೀವಿ ಅಂದರೆ F1 ಸ್ಟ್ರೈನ್ ಮತ್ತು ಲಸೋಟಾ ಸ್ಟ್ರೈನ್, ಮತ್ತು ಅದು 3 ತಿಂಗಳು ತುಂಬಿದ ನಂತರ R2B ಸ್ಟ್ರೈನ್ ಅಂತ ಒಂದು ಬರುತ್ತೆ, ಇದನ್ನು ಹಾಕಬೇಕಾಗುತ್ತೆ. ಅದು ಸಹ ಸೇಮು ನಿಮಗೆ 100 ಡೋಸಸ್, 200 ಡೋಸಸ್, 500 ಡೋಸಸ್, 1000 ಡೋಸಸ್, ಈ ಥರ ಇಷ್ಟು ಡೋಸ್ಗಳಲ್ಲಿ ಬರುತ್ತೆ. ಅದನ್ನು ನೀವು ಕಣ್ಣಿಗೆ, ಮೂಗಿಗೆ ಅಥವಾ ಬಾಯಿಗೆ ಒಂದು ಹನಿ ಅನ್ನಂಗೆ ಹಾಕ್ಬೋದು, ಇಲ್ಲ ನಿಮ್ಮಲ್ಲಿ ವಾಟರ್ ಇದ್ದರೆ ಅದಕ್ಕೆ ಮಿಕ್ಸ್ ಮಾಡಿ ಹಾಕ್ಬೋದಾಗುತ್ತೆ. ಇದು 21ನೇ ದಿವಸಕ್ಕೆ ಲಸೋಟಾ ಕಾಯಿಲೆಗೆ ಹಾಕುವಂತಹ ಒಂದು ವ್ಯಾಕ್ಸಿನ್. ಇದರ ನಂತರ ಏನಾಗುತ್ತೆ ಅಂದರೆ, ನಂತರ ಬರುವಂಥದ್ದು ಆಪ್ಷನಲ್ ವ್ಯಾಕ್ಸಿನ್ಸು. ಅದರಲ್ಲಿ ನಿಮಗೆ ಕಡ್ಡಾಯವಾಗಿ ಹಾಕಲೇಬೇಕಂತ ಏನಿಲ್ಲ, ಆದರೆ ಹಾಕಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಮೇಯ್ನಿ ನಮ್ಮ ಹಾಸನ ಸುತ್ತಮುತ್ತ ಏನಾಗಿದ್ರೆ ನಾವು ಸಿಡುಬು ಕಾಯಿಲೆ ಅಂದರೆ ಫೌಲ್ ಪಾಕ್ಸ್ ಕಾಯಿಲೆನ ತುಂಬ ನೋಡಿದ್ದೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ಕೋಳಿ ಮರಿಗಳಿಗೆ ಮುಖ ತುಂಬ ಎಲ್ಲ ಕಜ್ಜಿ ಕಜ್ಜಿ ಥರ ಆಗಿರುತ್ತೆ. ನೀವು ಅದನ್ನು ನೋಡ್ಬೋದು, ನೀವೆಲ್ಲ ಕಡೆ ನೋಡಿರುತ್ತೆ, ಕೋಳಿ ಮುಖದಲ್ಲಿ ಕಜ್ಜಿ ಆಗಿರುತ್ತೆ. ಈ ಕಾಯಿಲೆ ನಮ್ಮ ಹಾಸನ ಸುತ್ತಮುತ್ತದಲ್ಲಿ ಜಾಸ್ತಿ ಆಗಿರೋದ್ರಿಂದ ನಾವು ಅದನ್ನು ಹೇಳ್ತೀವಿ 45 ದಿವಸ ಮಿನಿಮಮ್ ತುಂಬಿರಬೇಕು ಆ ವ್ಯಾಕ್ಸಿನ್ ಮಾಡಿಸ್ಬೇಕು ಅಂದರೆ. ಇನ್ನೊಂದು, ಇದನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಅದು ಇಂಜೆಕ್ಷನ್ ರೂಪದಲ್ಲಿ ಕೊಡುವಂತಹ ವ್ಯಾಕ್ಸಿನು. ಇದನ್ನು ನೀವು ನಿಮ್ಮ ಪಶುವೈದ್ಯರನ್ನು ಕರೆಸಿ ಮಾಡಿಸ್ಬೇಕಾಗುತ್ತೆ. ಅದಾದ ನಂತರ ಏನು ಮಾಡಬೇಕಂದ್ರೆ 3 ತಿಂಗಳು ತುಂಬಿದ ನಂತರ ಅವಕ್ಕೆ ಮತ್ತೆ ನೀವು R2B ವ್ಯಾಕ್ಸಿನ್ ಇಂಜೆಕ್ಷನ್ ರೂಪದಲ್ಲಿ ಲಸೋಟಾ ಅಂದರೆ ಕೊಕ್ಕರೆ ಕಾಯಿಲೆ ಏನಿದೆಯಲ್ಲ, ಈಗ ಲಸೋಟಾ ಹಾಕಿದ್ವಿ, ಅದರ ನಂತರ R2B ಸ್ಟ್ರೈನು. ಈ ಕೊಕ್ಕರೆ ಕಾಯಿಲೆಗೆ 3 ಸ್ಟ್ರೈನ್ ಇದೆ, ಆ ಸ್ಟ್ರೈನಲ್ಲಿ R2B ಸ್ಟ್ರೈನ್ನ ನೀವು ಇಂಜೆಕ್ಷನ್ ರೂಪದಲ್ಲಿ ಕೊಡೋದಿರುತ್ತೆ. ಅದನ್ನು ಅಷ್ಟೇ ನಿಮ್ಮ ಪಶುವೈದ್ಯರನ್ನು ಕರೆಸಿ ನೀವು ಮಾಡಿಸ್ಬೇಕಾಗುತ್ತೆ, ಒಂದೊಂದೇ ಕೋಳಿಗಳನ್ನು ಹಿಡಿದು ಇಂಜೆಕ್ಷನ್ನು. ಈ ಯಾಕಪ್ಪ ನಾನು ಕೊಕ್ಕರೆ ರೋಗದ 3 ಹೇಳಿದೆ ಅಂದರೆ, ಈ ಕೊಕ್ಕರೆ ರೋಗ ಅನ್ನೋದು ಬಹಳ ತುಂಬ ಡೇಂಜರಸ್ ಆಗಿದೆ. ಯಾಕಂದರೆ ಇದು ಒಂದು ಸರಿ ಬಂತು ಅಂದರೆ ನಿಮ್ಮಲ್ಲಿರೋ ಅಷ್ಟಕ್ಕಷ್ಟು ಕೋಳಿಗಳು ಹೋಗುತ್ತೆ. ಅದಕ್ಕೆ ನೀವು ಕೊಕ್ಕರೆ ರೋಗಕ್ಕೆ ಮಾತ್ರ ವ್ಯಾಕ್ಸಿನ್ ಮಾಡಿಸೋದನ್ನ ಮರೆಯೋಕ್ಕೆ ಹೋಗಬೇಡಿ. ಇದು ನಾರ್ಮಲಿ ನಾಟಿ ಕೋಳಿಗಳಿಗೆ, ನಾಟಿ ಕ್ರಾಸ್ ಕೋಳಿಗಳಿಗೆ ಮಾಡುವಂತಹ ಶೆಡ್ಯೂಲು. ಅದೇ ನಾವು ಬ್ರಾಯ್ಲರು ಮತ್ತು ಲೇಯರು ಅವಕ್ಕೆಲ್ಲ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಇನ್ನೂ ಬೇರೆಯೇ ಶೆಡ್ಯೂಲ್ ಇದೆ, ಅದಕ್ಕೆ ಇನ್ನೂ ಜಾಸ್ತಿ ವ್ಯಾಕ್ಸಿನ್ನ ಮಾಡ್ತಾರೆ. ಅಥವಾ ಕೆಲವರು ಪೇರೆಂಟ್ ಸ್ಟಾಕ್ನ ಮೇಂಟೈನ್ ಮಾಡ್ತೀವಿ ಅಂದರೆ ನಾವೇ ಮನೆಯಲ್ಲಿ ಮೊಟ್ಟೆನ ಕೂರಿಸಿ ಮರಿ ಮಾಡಿಸಿ ಮಾಡ್ತೀವಿ ಅಂದರೆ ಅದಕ್ಕೆ ಬೇರೆ ಶೆಡ್ಯೂಲ್ ಇದೆ. ಇದು ನಾರ್ಮಲಿ ನಾವು ಹಿತ್ತಲಲ್ಲಿ ಸಾಕುವಂಥ ಕೋಳಿಗಳಿಗೆ ಮಾಡಬೇಕಾದಂಥ ವ್ಯಾಕ್ಸಿನ್ನು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಕೋಳಿ ಮರಿಗಳಿಗೆ ಯಾವ್ಯಾವ ವ್ಯಾಕ್ಸಿನ್ನ ಹೇಗೆ ಮಾಡಬೇಕು ಅಂತ ಹೇಳಿದ್ವಿ. ಇನ್ನೊಂದೇನೆಂದರೆ ವೀಕ್ಷಕರೇ, ನೀವು ವ್ಯಾಕ್ಸಿನ್ ಮಾಡುವ 1 ದಿನದ ಹಿಂದೆ ನೀವು ನೀರಿನಲ್ಲಿ B ಕಾಂಪ್ಲೆಕ್ಸ್ ಔಷಧಿನ ಹಾಕಬೇಕಾಗುತ್ತೆ. ಈ ಕ್ರಮೇಣ 100 ಕೋಳಿಗಳಿಗೆ ನೀವು 5 ml ಅಷ್ಟು ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ವಾಟರಲ್ಲಿ ಹಾಕಿ ಕೊಟ್ಟರೆ ಸಾಕು. ಅದು B ಕಾಂಪ್ಲೆಕ್ಸ್ ವಿಟಮಿನ್ಸ್ಗಳನ್ನೆಲ್ಲ ಏನಾಗುತ್ತೆ ಅಂದರೆ ಅವು ನೀರಿನಲ್ಲಿ ಕುಡಿದು ಸ್ವಲ್ಪ ಇಮ್ಯುನಿಟಿ ಬೂಸ್ಟಪ್ ಆಗುತ್ತೆ. ಆವಾಗ ಏನಂದರೆ ವ್ಯಾಕ್ಸಿನಿಂದ ಇಮ್ಯುನಿಟಿ ಡೆವಲಪ್ ಆಗೋ ಸಾಧ್ಯತೆ ಜಾಸ್ತಿ. ಸೊ ಈ ವಿಡಿಯೋದಲ್ಲಿ ನಾವು ನಿಮಗೆ ಕಂಪ್ಲೀಟ್ ಕೋಳಿ ಮರಿಗಳಿಗೆ ಯಾವ್ಯಾವ ವ್ಯಾಕ್ಸಿನ್ ಹಾಕಬೇಕು, ಹೇಗೆ ಹಾಕಬೇಕು, ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಮುಂದೆ ಏನಾದರೂ ನಿಮ್ಗೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.